ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಇವರಿಬ್ಬರ ನಡುವೆ ಹಣಾಹಣಿ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಬಾಗಲಕೋಟೆ ಈ ಮಿನಿ ಮಹಾಸಮರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅಂತರ ಜಾಸ್ತಿ ಆಗಿದೆ. ಅಂತರ ಮುನ್ನಡೆಯನ್ನು ಸಾಧಿಸ್ತಾ ಬಂದರು ಉಮೇಶ್ ಮೇಟಿ. ಈಗ ಉಮೇಶ್ ಮೇಟಿ ಅಲ್ಲೂ ಸಹ ಅನುಕಂಪ. ಮೇಟಿಯವರ ನಿಧನ ನಂತರ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಅಲ್ಲಿ ಟಿಕೆಟನ್ನು ಕೊಡಲಾಯಿತು. ಉಮೇಶ್ ಮೇಟಿ ಅವರು 15,000 ಮತಗಳ ಅಂತರವನ್ನು ಪಡೆದಿದ್ದಾರೆ. ವೀರಣ್ಣ ಚರಂತಿಮಠ 60,000 ಮತಗಳನ್ನು ಪಡೆದಿದ್ದಾರೆ. ಹಾಗಾಗಿ 78 ಸರಿಸುಮಾರು 78,500 ಮತಗಳನ್ನು ಪಡೆದಂಥ ಉಮೇಶ್ ಮೇಟಿ 15,000 ಮತಗಳ ಮುನ್ನಡೆಯನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದೆ ಅಂತಲೇ ಹೇಳ್ಬೋದು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ದರ್ಬಾರು ಮಾಡ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಯಾರಿಗೆ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥ ಚರ್ಚೆ ಬಂದಾಗ ಅವರ ಕುಟುಂಬದಲ್ಲೇ ಭಿನ್ನಾಭಿಪ್ರಾಯ ಬಂತು. ಯಾರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರ ಕುಟುಂಬದವರೇ 3-4 ಜನ ಕ್ಲೇಮ್ ಮಾಡಿದ್ರು, ನಮಗೆ ಟಿಕೆಟ್ ಕೊಡಿ ಅಂಥೇಳಿ. ಅಂತಿಮವಾಗಿ ಕಾಂಗ್ರೆಸ್ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಡ್ತು. ಉಮೇಶ್ ಮೇಟಿ ಅವರು ಈಗ 15,000 ಮತಗಳ ಅಂತರದಿಂದ ಮುನ್ನಡೆಯನ್ನು ಪಡೆದಿದ್ದಾರೆ. ವೀರಣ್ಣ ಚರಂತಿಮಠ 60,000 ಓಟ್ ಪಡೆದರೆ ಇವರೊಂದು ಸರಿಸುಮಾರು 78,000 ಓಟ್ ಪಡೆದಿದ್ದಾರೆ. 15,000 ಮುನ್ನಡೆ ಅಂದರೆ ಕಡಿಮೆ ಅಲ್ಲ ಇದು. ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ಇಷ್ಟು ಓಟ್ಗಳು ಸಾಕು. ಈ ಹಿಂದಿನ ಚುನಾವಣೆಯಲ್ಲೂ ಸಹ ಮೇಟಿಯವರು ಏನು ಸರಿಸುಮಾರು ಒಂದು 5,000 ಮತಗಳ ಅಂತರದಿಂದ ಗೆದ್ದಿದ್ರಷ್ಟೇ. ಹಾಗಾಗಿ ಇದು ದೊಡ್ಡ ಅಂತರ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಮಾಧಾನ ತರತಕ್ಕಂಥ ವಿಷಯ. ದಾವಣಗೆರೆಯಲ್ಲಿ ಬರೀ 3 ಓಟ್ ಲೀಡಿದ್ರೆ ಇಲ್ಲಿ 15,000 ಲೀಡ್ ಇದೆಯಲ್ಲ ಅಂಥೇಳಿ. ಹಾಗಾಗಿ ಈ ಮಿನಿ ಸಮರದಲ್ಲಿ ಕಾಂಗ್ರೆಸ್ ಗೆಲುವಿನ ಹತ್ತಿರಕ್ಕೆ ಬರ್ತಾ ಇದೆ ಬಾಗಲಕೋಟೆನಲ್ಲಿ. ಹಾಗಾಗಿ ಈಗ ಟ್ರೆಂಡಿಂಗ್ ಉಮೇಶ್ ಮೇಟಿ ಬಾಗಲಕೋಟೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಹಾಗಾಗಿ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಒಂದು ಪಾಸಿಟಿವ್ ಆದಂಥ ಒಂದು ಇರುತ್ತೆ ಅವಕಾಶ. ಮತದಾರರು ಯಾವ ಸರ್ಕಾರ ಇದೆಯೋ ಅವರಿಗೆ ಅಭ್ಯರ್ಥಿ ಗೆಲ್ಲಿಸ್ಬಿಡೋಣ, ಓಟ್ ಹಾಕೋಣ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಂತಹ ಒಂದು ಅವಕಾಶ ಕಾಂಗ್ರೆಸ್ಸಿಗೆ ಅಡ್ವಾಂಟೇಜ್ ಇತ್ತು. ಆ ಅಡ್ವಾಂಟೇಜ್ ಬಾಗಲಕೋಟೆಯಲ್ಲಿ ವರ್ಕೌಟ್ ಆಗ್ತಾ ಇದೆ. ಆದರೆ ದಾವಣಗೆರೆಯಲ್ಲಿ ಆ ಅಡ್ವಾಂಟೇಜ್ ಇದ್ದರೂ ಸಹ ರಾಜಕೀಯ ಲೆಕ್ಕಾಚಾರ ಅವರಿಗೆ ಸ್ವಲ್ಪ ಕೈ ಕೊಟ್ಟಿದ್ದರಿಂದ ಅಲ್ಲಿ ಮುಸ್ಲಿಂ ಮತದಾರರು ಕಾಂಗ್ರೆಸ್ಸಿಗೆ ವಿಮುಖರಾಗಿರುವಂತೆ ಕಾಣ್ತಾ ಇದೆ. ಆದರೆ ಅಂತಿಮ ಫಲಿತಾಂಶ ಇನ್ನೂ ಬರಬೇಕಾಗಿದೆ, ಏನಾಗಿದೆ ಅಂತ ನೋಡಬೇಕು. ಆದರೆ 2 ಕ್ಷೇತ್ರದಲ್ಲಿ ಲೀಡಲ್ಲಿದೆ. 2 ಕ್ಷೇತ್ರದಲ್ಲಿ ಲೀಡಲ್ಲಿದೆ. 7ನೇ ಸುತ್ತಿನ ನಂತರ ದಾವಣಗೆರೆಯಲ್ಲಿ 3 ಓಟ್ ಲೀಡ್ ಇರ್ಬೋದು. ಆದರೆ ಬಾಗಲಕೋಟೆಯಲ್ಲಿ ಒಂದು 15,000 ಲೀಡ್ ಇದೆ. ಈ ಮುಂದಿನ ಹಂತಗಳಲ್ಲಿ ಏನಾಗುತ್ತೆ ಚುನಾವಣೆ ನೋಡಬೇಕು.